ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಿರೋದು ಆನೆಕುದ್ರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇದು ಏನಿರ್ಬೋದು ಅಂತ ನೀವು ನೋಡ್ತಾ ಇರ್ಬೋದು. ಏನಪ್ಪಾ ಅಂತಂದ್ರೆ ಇದು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ಒಣ ಖರ್ಜೂರ. ಒಣ ಖರ್ಜೂರ ನಾನೇನು ಮಾಡಿದ್ದೀನಿ ಅಂತಂದ್ರೆ ಒಂದು ಸಣ್ಣ ಒಂದು ಸ್ಟೀಲ್ ಬಟ್ಲಿಗೆ ಹಾಕಿ ಒಂದು 3 ಒಣ ಖರ್ಜೂರ ಹಾಕಿ ನೀರಲ್ಲಿ ಇಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ಇದು ಒಣ ಖರ್ಜೂರನ ನಾವು ನೀರಿನಲ್ಲಿ ಹಾಕಿಟ್ಟು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂತಂದ್ರೆ ಒಣ ಖರ್ಜೂರನ ಎತ್ಕೊಂಡು ಅದ್ರ ಒಳಗಡೆ ಇರ್ತಕ್ಕಂಥ ಬಿತ್ತನ ತೆಗೆದು ಅದನ್ನ ನಾವು ಏನು ಮಾಡಬೇಕು ಅಂದ್ರೆ ಬೆಳಿಗ್ಗೆ ತಿಂಡಿ ಆದಮೇಲೆ 3 ತಿನ್ನಬೇಕು, ಮತ್ತೆ ರಾತ್ರಿ ಊಟ ಆದಮೇಲೆ 3 ತಿನ್ನಬೇಕು ಸ್ನೇಹಿತರೆ. ಇದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಹೆಲ್ತ್ ಇರ್ತದೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ತುಂಬ ಪ್ರೋಟೀನ್ ಇದು. ಆಮೇಲೆ ಸ್ವಲ್ಪ ಏನಂತಂದ್ರೆ ಯಾರಿಗಾದ್ರೂ ಏನಾದರೂ ಸುಸ್ತಾಗ್ತಾ ಇದ್ರೆ, ಏನಾದರೂ ಅವ್ರಿಗೆ ಸ್ವಲ್ಪ ಫುಡ್ ಡೈಜೆಷನ್ ಪ್ರಾಬ್ಲಮ್ ಇದ್ರೆ, ಅವ್ರಿಗೇನಾದ್ರು ಮೋಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತಂದ್ರೆ ಅದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಆಮೇಲೆ ತುಂಬ ಹೆಲ್ತಿ ಕೂಡ ಇದು. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಒಂದು ಪವರ್ ಜಾಸ್ತಿ ಬರುತ್ತೆ, ಮತ್ತೆ ಒಂದು ಎನರ್ಜಿ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಏನಾದ್ರು ಇದನ್ನ ತಿನ್ನೋಕೆ ಮುಂಚೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಣ ಖರ್ಜೂರ. ಒಣ ಖರ್ಜೂರನ ಹಾಗೆ ತಿನ್ನಬಾರ್ದು, ಒಳಗಡೆ ಬಿತ್ತ ಇರುತ್ತೆ. ಆ ಬಿತ್ತನ ತೆಗೆದು ನೀವು ಒಣ ಖರ್ಜೂರನ ತಿನ್ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೀ ಟೈಮ್ನಲ್ಲಿ ವಿಡಿಯೋಗಳು ನೋಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾರೆ ಸ್ನೇಹಿತರೆ. ನೋಡ್ಕೊಳ್ಳಿ ಒಂದ್ಸರಿ. 3 ಒಣ ಖರ್ಜೂರ ಇದೆ. ಈ ಒಣ ಖರ್ಜೂರನ ಜಸ್ಟ್ ಒಂದು ಸಣ್ಣ ಬಟ್ಲೊಳಗಡೆಗೆ ನೀರು ಹಾಕಿ ಒಂದು 10 ರಿಂದ 15 ನಿಮಿಷ ಇಟ್ಟು ನೀವು ಅದನ್ನು ತಿನ್ಬೋದು. ತುಂಬ ಒಳ್ಳೆಯದು.